You are absolutely right. My apologies for the repetition. Let's try a different approach to expanding on the proverb, Talidavanu Baliyanu. Talidavanu Baliyanu, the one who endures will live, to offer a fresh perspective. ತಾಳಿದವನು ಬಾಳಿಯಾನು ಒಂದು ಆಳವಾದ ಚಿಂತನೆ. ಈ ಗಾದೆ ಕೇವಲ ತಾತ್ಕಾಲಿಕ ಕಷ್ಟಗಳನ್ನು ಸಹಿಸುವುದರ ಬಗ್ಗೆ ಮಾತ್ರವಲ್ಲ, ಬದಲಿಗೆ ಜೀವನದ ದೀರ್ಘ ಪಯಣದಲ್ಲಿ ಯಶಸ್ಸನ್ನು ಗಳಿಸುವ ಮತ್ತು ನೆಮ್ಮದಿಯಿಂದ ಬಾಳುವ ಮಾರ್ಗವನ್ನು ಸೂಚಿಸುತ್ತದೆ. ಇದು ನಮ್ಮ ಆಂತರಿಕ ಶಕ್ತಿ ಮತ್ತು ಬಾಹ್ಯ ಸನ್ನಿವೇಶಗಳನ್ನು ಎದುರಿಸುವ ನಮ್ಮ ಸಾಮರ್ಥ್ಯದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ವಿವಿಧ ಆಯಾಮಗಳು. ಕಷ್ಟಗಳನ್ನು ಎದುರಿಸುವ ಧೈರ್ಯ. ಜೀವನವು ಸವಾಲುಗಳು ಮತ್ತು ಅಡೆತಡೆಗಳಿಂದ ತುಂಬಿರುತ್ತದೆ. ಈ ಗಾದೆಯು ಆ ಕಷ್ಟಗಳಿಗೆ ಹೆದರಿ ಹಿಂಜರಿಯುವ ಬದಲು ಅವುಗಳನ್ನು ಧೈರ್ಯದಿಂದ ಎದುರಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳಲು ಪ್ರೇರೇಪಿಸುತ್ತದೆ. ತಾಳ್ಮೆಯಿಂದ ಕಾಯ್ದು ಪ್ರಯತ್ನವನ್ನು ಮುಂದುವರಿಸಿದಾಗ ಕಷ್ಟಗಳು ಕರಗಿ ಹೋಗಿ ಯಶಸ್ಸು ಲಭಿಸುತ್ತದೆ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿಯು ಕಠಿಣ ಪರೀಕ್ಷೆಗೆ ತಯಾರಿ ನಡೆಸುವಾಗ ತಾಳ್ಮೆಯಿಂದ ಅಧ್ಯಯನ ಮಾಡಿದರೆ ಉತ್ತಮ ಫಲಿತಾಂಶ ಪಡೆಯುತ್ತಾನೆ. ತ್ವರಿತ ಫಲಿತಾಂಶದ ನಿರೀಕ್ಷೆ ಬೇಡ. ಇಂದಿನ ಜಗತ್ತಿನಲ್ಲಿ ಎಲ್ಲವೂ ತಕ್ಷಣವೇ ಸಿಗಬೇಕೆಂಬ ಮನೋಭಾವ ಹೆಚ್ಚಾಗಿದೆ. ಆದರೆ ನಿಜವಾದ ಯಶಸ್ಸು ಮತ್ತು ನೆಮ್ಮದಿ ದೀರ್ಘಕಾಲದ ಪ್ರಯತ್ನ ಮತ್ತು ತಾಳ್ಮೆಯಿಂದ ಮಾತ್ರ ಸಾಧ್ಯ. ಒಂದು ಗಿಡ ಮರವಾಗಿ ಬೆಳೆಯಲು ಸಮಯ ತೆಗೆದುಕೊಳ್ಳುವಂತೆ ನಮ್ಮ ಗುರಿಗಳನ್ನು ತಲುಪಲು ಸಮಯ ಮತ್ತು ಶ್ರಮ ಬೇಕಾಗುತ್ತದೆ. ಅವಸರ ಮಾಡಿದರೆ ಗುರಿ ತಪ್ಪುವ ಸಾಧ್ಯತೆ ಇರುತ್ತದೆ. ಆಂತರಿಕ ಶಾಂತಿ ಮತ್ತು ಸ್ಥಿರತೆ. ತಾಳ್ಮೆಯು ಕೇವಲ ಬಾಹ್ಯ ಯಶಸ್ಸಿಗೆ ಮಾತ್ರವಲ್ಲ, ಆಂತರಿಕ ಶಾಂತಿ ಮತ್ತು ಸ್ಥಿರತೆಗೂ ಮುಖ್ಯವಾಗಿದೆ. ಕಷ್ಟದ ಸಮಯದಲ್ಲಿ ತಾಳ್ಮೆಯಿಂದ ವರ್ತಿಸಿದಾಗ ನಾವು ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಕೋಪ ಮತ್ತು ಆತುರದಿಂದ ವರ್ತಿಸಿದರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡುವ ಸಾಧ್ಯತೆ ಇರುತ್ತದೆ. ಸಂಬಂಧಗಳಲ್ಲಿ ತಾಳ್ಮೆ. ಕೇವಲ ವೈಯಕ್ತಿಕ ಗುರಿಗಳಲ್ಲದೆ ನಮ್ಮ ಸಂಬಂಧಗಳಲ್ಲೂ ತಾಳ್ಮೆ ಮುಖ್ಯ. ಕುಟುಂಬ ಸದಸ್ಯರು, ಸ್ನೇಹಿತರು ಅಥವಾ ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಅಂತಹ ಸಮಯದಲ್ಲಿ ತಾಳ್ಮೆಯಿಂದ ಆಲಿಸಿ ಸಮಾಧಾನದಿಂದ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡರೆ ಸಂಬಂಧಗಳು ಗಟ್ಟಿಗೊಳ್ಳುತ್ತವೆ. ನಿಸರ್ಗದ ಪಾಠ. ಪ್ರಕೃತಿಯನ್ನು ಗಮನಿಸಿದರೆ ತಾಳ್ಮೆಯ ಮಹತ್ವ ತಿಳಿಯುತ್ತದೆ. ಬಿತ್ತಿದ ಬೀಜ ಮೊಳಕೆಯೊಡೆಯಲು, ಬೆಳೆದು ಫಸಲು ನೀಡಲು ಸಮಯ ಬೇಕಾಗುತ್ತದೆ. ಋತುಗಳು ಬದಲಾಗಲು ಸಮಯ ತೆಗೆದುಕೊಳ್ಳುತ್ತವೆ. ನಿಸರ್ಗದ ಈ ನಿಯಮವು ಜೀವನದ ಪ್ರತಿಯೊಂದು ಹಂತಕ್ಕೂ ಅನ್ವಯಿಸುತ್ತದೆ. ಕೊನೆಯಲ್ಲಿ, ತಾಳಿದವನು ಬಾಳಿಯಾನು ಎಂಬ ಗಾದೆಯು ಜೀವನದ ಸಾರವನ್ನು ಒಳಗೊಂಡಿದೆ. ಇದು ಕೇವಲ ಕಷ್ಟಗಳನ್ನು ಸಹಿಸುವುದರ ಬಗ್ಗೆ ಅಲ್ಲ, ಬದಲಿಗೆ ವಿವೇಕದಿಂದ ಕಾಯುವುದು, ಪ್ರಯತ್ನವನ್ನು ಮುಂದುವರಿಸುವುದು ಮತ್ತು ದೀರ್ಘಕಾಲೀನ ದೃಷ್ಟಿಯನ್ನು ಹೊಂದಿರುವುದರ ಮಹತ್ವವನ್ನು ಸಾರುತ್ತದೆ. ತಾಳ್ಮೆ ಮತ್ತು ಪರಿಶ್ರಮ ನಮ್ಮ ಜೀವನದ ಎರಡು ಮುಖ್ಯ ಆಧಾರ ಸ್ತಂಭಗಳಾಗಿದ್ದು, ಇವುಗಳನ್ನು ಅಳವಡಿಸಿಕೊಂಡರೆ ಖಂಡಿತವಾಗಿಯೂ ಯಶಸ್ಸು ಮತ್ತು ನೆಮ್ಮದಿಯ ಜೀವನವನ್ನು ನಡೆಸಬಹುದು. I hope this expanded explanation offers a different perspective and adds more depth to the understanding of this profound proverb.